ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಪವಿತ್ರ ಧನುರ್ಮಾಸದಲ್ಲಿ ಶ್ರೀ ಗೋದಾದೇವಿ ಅನುಸರಿಸಿದ ವಿಶಿಷ್ಟ ವ್ರತ ಶ್ರೀವ್ರತ. ಲೋಕ ಕಲ್ಯಾಣಾರ್ಥ ಶಾಸ್ತ್ರೋಕ್ತವಾಗಿ ತಿರುಮಲ ದೊಡ್ಡಜಿಯರ್ ಮಠದಲ್ಲಿ ಧನುರ್ಮಾಸೋತ್ಸವ. ಅಧ್ಯಯನೋತ್ಸವದ ಅಂಗವಾಗಿ ಬಲರಾಮ ಅವತಾರದಲ್ಲಿ ದರ್ಶನವಿತ್ತ ಭದ್ರಾದ್ರಿ ರಾಮ. ತಿರುಪತಿಯಲ್ಲಿ ವೈಭವವಾಗಿ ನಡೆಯುತ್ತಿರುವ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ. ಮಂಗಳೂರು ಕದ್ರಿ ಮಂಜುನಾಥ ಆಲಯದಲ್ಲಿ ವೈಭವದ ವಾರ್ಷಿಕೋತ್ಸವ ಪೂಜೆಗಳು. ವಿಶೇಷ ಪೂಜೆಗಳು, ರಥೋತ್ಸವ ವಾಹನ ಸೇವೆಗಳ ಮೂಲಕ ಭಕ್ತರನ್ನು ಅನುಗ್ರಹಿಸಿದ ಸ್ವಾಮಿಯವರು. ಬೆಂಗಳೂರು ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಘನವಾದ ಬ್ರಹ್ಮರಥೋತ್ಸವ. ದಿವ್ಯಾಲಂಕಾರ ಭೂಷಿತವಾಗಿ ದರ್ಶನವಿತ್ತ ಶ್ರೀವಲ್ಲಿ ದೇವಸೇನಾ ಸಮೇತ ಷಣ್ಮುಖ ಸ್ವಾಮಿ. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಧನುರ್ಮಾಸ ಉತ್ಸವಗಳು ಜರುಗುತ್ತಿವೆ. ಇದರ ಅಂಗವಾಗಿ ಶ್ರೀವಿಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಪೆರಿಯಾಳ್ವಾರರಾಗಿ ಪ್ರಸಿದ್ಧಿ ಪಡೆದ ವಿಷ್ಣು ಚಿತ್ತರಿಗೆ ಭೂದೇವಿಯು ಅಂಶವಾಗಿ ಸಾಕ್ಷಾತ್ಕರಿಸಿದರು. ಶ್ರೀರಂಗನಾಥನನ್ನು ತನ್ನ ಪತಿಯಾಗಿ ಭಾವಿಸಿದ ಗೋದಾದೇವಿ ಶ್ರೀಕೃಷ್ಣ ಪರಮಾತ್ಮನನ್ನು ಪವಿತ್ರ ಧನುರ್ಮಾಸದಲ್ಲಿ ಕಾತ್ಯಾಯಿನಿ ವ್ರತವಾಗಿ ಪ್ರಸಿದ್ಧಿ ಪಡೆದ ತಿರುಪ್ಪಾವೈ ವ್ರತದಲ್ಲಿ ಭಗವಂತನನ್ನು ಸ್ಮರಿಸಿ ಪೂಜಿಸಿದರು. ಈ ಭಾಗವತೋತ್ತಮರು ಲೋಕಕ್ಕೆ ಸಮರ್ಪಿಸಿದ ಮಧುರ ಶ್ರೀಕೃಷ್ಣ ಭಕ್ತಿ ಪಾರಮಾತ್ಮಿಕ ತಿರುಪ್ಪಾವೈ ಪಾಶುರ ಪಠಣದಿಂದ ತಿರುಮಲಗಿರಿಗಳು ಪರಿಮಳ ಸೂಸುತ್ತಿವೆ. ಇದರ ಅಂಗವಾಗಿ ಇಂದು ಮುಂಜಾನೆ ಶ್ರೀ ದೊಡ್ಡ ಜಿಯರ್ ಸ್ವಾಮಿಯವರ ಮಠದಲ್ಲಿ ಜಿಯರ್ ಅವರ ಪರಿವೀಕ್ಷಣೆಯಲ್ಲಿ ಏಕಾಂಗಿಗಳು, ಆಚಾರ್ಯ ಪುರುಷರು, ಶ್ರೀ ವೈಷ್ಣವರು ಪಾಶುರಗಳನ್ನು ಪಠಿಸಿದರು. உள்ளும் சிலம்பினகான் உள்ளறையின் கோயிலில் வெள்ளை விழி செங்கின் பேரரவங் கேட்டிலையோ பிள்ளாய் எழுந்திராய் பேய்முலை நஞ்சுண்டு கள்ளச்சகடம் அளக்கழிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்து அரியன்ன பேரரவம் உள்ளம் புகுந்து குளிர்ந்தேலோரெம்பாவாய். ஆண்டாள் திருவடிகளே ಶರಣಂ. ದಕ್ಷಿಣ ಅಯೋಧ್ಯೆ ಎಂದೇ ಹೆಸರುವಾಸಿಯಾಗಿರುವ ಭದ್ರಾಚಲಂ ದಿವ್ಯ ಕ್ಷೇತ್ರದಲ್ಲಿ ಮುಕ್ಕೋಟಿ ವೈಕುಂಠ ಅಧ್ಯಯನೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಅಧ್ಯಯನೋತ್ಸವದಲ್ಲಿ ಪಗಲ್ಪತ್ತು ಉತ್ಸವಗಳ ಅಂಗವಾಗಿ ಬುಧವಾರ ರಾತ್ರಿ ಶ್ರೀರಾಮಚಂದ್ರಮೂರ್ತಿ ಬಲರಾಮ ಅವತಾರದಲ್ಲಿ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಭದ್ರಾಚಲಂ ಕ್ಷೇತ್ರದಲ್ಲಿ ಬೇಡಾ ಮಂಟಪದಲ್ಲಿ ಭದ್ರಾದ್ರಿ ರಾಮಯ್ಯನನ್ನು ಬಲರಾಮನ ಅವತಾರದಲ್ಲಿ ಆಸೀನಗೊಳಿಸಿ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಸ್ವಾಮಿಯವರನ್ನು ಮಿಥಿಲಾ ಪ್ರಾಂಗಣದಲ್ಲಿ ಆಸೀನಗೊಳಿಸಿ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ತಿರುಪತಿಯ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋಪುರ ದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವು ಆಗಮೋಕ್ತವಾಗಿ ಜರುಗಿತು. ಇದರ ಅಂಗವಾಗಿ ಗೋಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗಶಾಲೆಯ ವೇದಿಕೆಯಲ್ಲಿ
ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಸೀನಗೊಳಿಸಿದರು. ನಂತರ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯವು ವೈಖಾನಸ ಆಗಮ ವಿಭಾಗ, ಪೌರೋಹಿತ್ಯ ವಿಭಾಗದ ಆಧ್ವರ್ಯದಲ್ಲಿ ಪಂಡಿತರು ಯಾಗಶಾಲೆಯಲ್ಲಿ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಭಕ್ತರೊಂದಿಗೆ ಸಂಕಲ್ಪ, ಕಂಕಣ ಪೂಜೆ, ಸದ್ಯೋ ಅಂಕುರಾರ್ಪಣೆ, ಸ್ವಾಮಿಯವರಿಗೆ ವಿಶೇಷ ಆರಾಧನೆ, ಆಚಾರ್ಯ ಕಂಕಣ ಧಾರಣೆ, ಅಗ್ನಿ ಪ್ರತಿಷ್ಠೆ, ಕುಂಭಾರಾಧನೆ ಪೂರ್ಣಗೊಳಿಸಿದರು. ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ, ಪೂರ್ಣಾಹುತಿ, ನಿವೇದನೆ, ಕುಂಭ ಉದ್ವಾಸನೆ, ಭಸ್ಮಾಧಾರಣೆಯನ್ನು ನಿರ್ವಹಿಸಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ 23ನೇ ತಾರೀಕಿನಂದು ಜರುಗಲಿರುವ ವೈಕುಂಠ ಏಕಾದಶಿಯ ಪ್ರಯುಕ್ತ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ವೈಕುಂಠ ಏಕಾದಶಿ ದಿನದಂದು ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಸಕಲ ಸೌಕರ್ಯಗಳನ್ನು ಕಲ್ಪಿಸುವುದಕ್ಕಾಗಿ ಹಾಗೂ ಏಕಾದಶಿ ಅಂಗವಾಗಿ ಆಲಯದ ಆವರಣದ ಸುತ್ತಲೂ ಶಾಮಿಯಾನಗಳನ್ನು ಅಳವಡಿಸುತ್ತಿದ್ದಾರೆ. ಆಲಯದೊಳಗೆ ವೈಕುಂಠ ದ್ವಾರ ಮತ್ತಿತರ ಕೈಂಕರ್ಯಗಳು ಸ್ವಚ್ಛಂದವಾಗಿ ನಡೆಯುತ್ತಿವೆ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಗೋವಿಂದ. ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಬಲಿ ಉತ್ಸವವು ಜರುಗಿತು. ಇದರ ಅಂಗವಾಗಿ ದೇವರ ಸಣ್ಣ ರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವರ ಉತ್ಸವದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಅಂಗವಾಗಿ ಗಜವಾಹನೋತ್ಸವವು ಅದ್ಧೂರಿಯಾಗಿ ಜರುಗಿತು. ಮೊದಲಿಗೆ ಮೂಲದೇವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಉತ್ಸವ ಮೂರ್ತಿಗಳಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಯಿತು. ತದನಂತರ ಪ್ರಾಕಾರೋತ್ಸವವನ್ನು ಮಾಡಿದರು. ತರುವಾಯ ಗಜವಾಹನದಲ್ಲಿರಿಸಿ ಮಂಗಳಾರತಿಯನ್ನು ಬೆಳಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಪೂಜೆಯನ್ನು ಸಲ್ಲಿಸಿ ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ನಗರದ ಸಾರಿಗೆ ನಗರದಲ್ಲಿರುವ ಶ್ರೀ ಲಲಿತಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವವು ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಹಾಗೂ ಕಳಶಗಳನ್ನು ಸ್ಥಾಪಿಸಲಾಯಿತು. ನಂತರ ವಿವಿಧ ಪೂಜೆಗಳನ್ನು ಆಚರಿಸಲಾಯಿತು. ತರುವಾಯ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ತಮಿಳುನಾಡು ಕುಂಭಕೋಣಂ ಸಮೀಪದ ನಾಚಿಯಾರ್ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಪ್ರಮುಖ ಕಾರ್ಯಕ್ರಮವಾದ ಕಲ್ಗರುಡ ಸೇವೆಯು ವಿಜೃಂಭಣೆಯಿಂದ ನಡೆಯಿತು. ನಾಚಿಯಾರ್ ದೇವಾಲಯದಲ್ಲಿ ಶ್ರೀನಿವಾಸ ಪೆರುಮಾಳ್ ದೇವಾಲಯವು ವಿಶ್ವ ಪ್ರಸಿದ್ಧ ದೇವಾಲಯ ಮತ್ತು 1008 ವೈಷ್ಣವ ಕ್ಷೇತ್ರಗಳಲ್ಲಿ 20ನೇ ದೇವಾಲಯವೆಂದೇ ಪೂಜಿಸಲ್ಪಟ್ಟಿದೆ. ಇಲ್ಲಿ ಶ್ರೀನಿವಾಸ ಪೆರುಮಾಳ್ ಮತ್ತು ವಂಜಲವಲ್ಲಿ ಇರುವ ಈ ದೇವಾಲಯದಲ್ಲಿ ಕಲ್ಗರುಡ ಆಕಾರದಲ್ಲಿ ಶ್ರೀನಿವಾಸನು ದರ್ಶನ ನೀಡುವನು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು,
ಮುಕ್ಕೋಟಿ ತೆಪ್ಪ ಉತ್ಸವ ಮತ್ತು ಪ್ರಸಿದ್ಧ ಗರುಡ ಸೇವೆ ನಡೆಯುತ್ತದೆ. ಇದರ ಅಂಗವಾಗಿ ಆಲಯದಲ್ಲಿ ಶ್ರೀನಿವಾಸನಿಗೆ ವಿಶೇಷ ಪೂಜೆಗಳು ನಿರ್ವಹಿಸಿದರು. ನಂತರ ಗರುಡ ರೂಪದಲ್ಲಿರುವ ಸ್ವಾಮಿಯವರನ್ನು ಆಲಯ ಪ್ರಾಂಗಣದಲ್ಲಿ ಮೆರವಣಿಗೆ ಮಾಡಿದರು. ಧನುರ್ಮಾಸ ಪೂಜೆಗಳ ಪ್ರಯುಕ್ತ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಅನುಗ್ರಹ ಪಡೆದರು. போட்டோ எடுக்கிறோம். ಮೈಸೂರಿನ ಗಂಗೋತ್ರಿ ಲೇಔಟ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧನುರ್ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ತುಳಸಿ ಹಾಗೂ ಪರಿಮಳಭರಿತ ಪುಷ್ಪಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ತರುವಾಯ ಸ್ವಾಮಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವೈಕುಂಠಪತಿಯ ದರ್ಶನವನ್ನು ಪಡೆದು ಪುನೀತ್. ಹಾವೇರಿ ಜಿಲ್ಲೆಯ ಸವಣೂರಿನ ಶ್ರೀ ಸತ್ಯಬೋಧ ತೀರ್ಥ ಮಠದಲ್ಲಿ ಕಾರ್ತೀಕ ದೀಪೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಮಠದ ಆವರಣದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವರು, ಶ್ರೀ ರುದ್ರ ದೇವರು, ಶ್ರೀ ಹನುಮಂತ ದೇವರು ಹಾಗೂ ಶ್ರೀ ಸತ್ಯಬೋಧ ತೀರ್ಥರ ಮೂಲ ಬೃಂದಾವನಕ್ಕೆ ಪೂಜೆಯನ್ನು ಸಲ್ಲಿಸಿ ಮಹಾ ನೈವೇದ್ಯ ಹಸ್ತೋದಕ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಸಂಜೆ ಬಗೆ ಬಗೆಯ ಆಕಾರಗಳಲ್ಲಿ ಪ್ರಣತಿಗಳನ್ನು ಅಲಂಕರಿಸಿ ದೀಪಗಳನ್ನು ಪ್ರಜ್ವಲಿಸಿ ಕಾರ್ತೀಕ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ದೀಪಗಳನ್ನು ಬೆಳಗಿ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ನಮ್ಮನ್ನು ನಡೆಸು ಎಂದು ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸಿದರು. ಹೊಸೂರು ಅರಿಳ್ಮೆಕು ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶನಿ ಸಂಕ್ರಮಣದ ನಿಮಿತ್ತ ಯಾಗಪೂಜೆಯು ನಡೆಯಿತು. ಮಕರ ರಾಶಿಯಿಂದ ಕುಂಭರಾಶಿಗೆ ಶನಿದೇವನ ಸಂಕ್ರಮಣ ನಿಮಿತ್ತ ಹೊಸೂರಿನಲ್ಲಿ ಪುರಾತನ ದೇವಾಲಯವಾದ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ದೇವಸ್ಥಾನದಲ್ಲಿರುವ ಸುಪ್ರಸಿದ್ಧ ಅರುಳ್ಮೆಕು ಅಖಿಲಾಂಡೇಶ್ವರಿ ಸಮೇತ ಶ್ರೀ ಜಲಕಂಠೇಶ್ವರ ದೇವಸ್ಥಾನ ಹಾಗೂ ಶನಿ ಭಗವಾನ್ ಶ್ರೀಗಳಲ್ಲಿ ವಿಶೇಷ ಯಾಗಪೂಜೆಗಳು ನೆರವೇರಿದವು. ಈ ವಿಶೇಷ ಯಾಗಪೂಜೆಯ ಸಂದರ್ಭದಲ್ಲಿ ಎಲ್ಲ ರಾಶಿಯವರಿಗೆ ಅನುಕೂಲವಾಗಲೆಂದು ಶನಿದೇವರನ್ನು ಪ್ರಾರ್ಥಿಸಲು ವಸನ ದ್ವಾರಗಳು, ನವಧಾನ್ಯಗಳು ಸೇರಿದಂತೆ ವಿವಿಧ ಆಧ್ಯಾತ್ಮಿಕ ವಸ್ತುಗಳೊಂದಿಗೆ ಯಾಗಪೂಜೆಗಳನ್ನು ನಡೆಸಲಾಯಿತು. ನಂತರ ಸಂಜೆ ಶನಿದೇವರು ಮಕರ ರಾಶಿಯಿಂದ ಕುಂಭ ರಾಶಿಗೆ ತೆರಳಿದ ಬಳಿಕ ಶನಿದೇವರಿಗೆ ವಿಶೇಷ ಪೂಜೆ ಹಾಗೂ ಅಲಂಕಾರ ದೀಪಾರಾಧನೆ ನಡೆಯಿತು. ಈ ಪೂಜೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೀಪಗಳನ್ನು ಬೆಳಗಿ ದೇವರ ದರ್ಶನವನ್ನು ಪಡೆದರು. ಕಲಬುರಗಿ ಜಿಲ್ಲೆಯ ಮುಳಖೇಡಾದ ಶ್ರೀ ಉತ್ತರಾದಿ ಮಠದಲ್ಲಿ ಧನುರ್ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಮಠದಲ್ಲಿರುವ ಶ್ರೀ ಜಯತೀರ್ಥರು, ಶ್ರೀ ಅಕ್ಷೋಭ್ಯ ತೀರ್ಥರು ಹಾಗೂ ಶ್ರೀ ರಘುನಾಥ ತೀರ್ಥರಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಿದರು. ಕಲಬುರಗಿಯ ಭಜನಾ ಮಂಡಳಿಯವರು ತಾರತಮೋಕ್ತ ಭಜನೆ ನಡೆಸಿದರು. ನಂತರ ಸುಂದರವಾಗಿ ಅಲಂಕರಿಸಿದ ಬೆಳ್ಳಿಯ ರಥದಲ್ಲಿ ಶ್ರೀ ಜಯತೀರ್ಥರ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ವೈಭವದ ರಥೋತ್ಸವ ನೆರವೇರಿಸಲಾಯಿತು. ಸಕಲ ಸದ್ಭಕ್ತರು ಶ್ರದ್ಧಾಭಕ್ತಿಯಿಂದ ಸಂಗೀತ ನರ್ತನ ಸೇವೆ ಸಲ್ಲಿಸುತ್ತಾ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ತರುವಾಯ ಮಹಾಮಂಗಳಾರತಿಯನ್ನು ಮಾಡಿ ಹಸ್ತೋದಕ ಸಮರ್ಪಿಸಿ ನಂತರ ಭಕ್ತರಿಗೆ ತೀರ್ಥಪ್ರಸಾದವನ್ನು ವಿತರಣೆ ಮಾಡಿದರು. ಈ ಮೂಲಕ ಧನುರ್ಮಾಸದ ಕಾರ್ಯಕ್ರಮಗಳು ಸಂಪನ್ನವಾದವು.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಹುಬ್ಬಳ್ಳಿಯ ರಾಮಲೋಹಿಯಾ ನಗರದ ಶ್ರೀ ವೈಕುಂಠ ರಾಮ ಮಂದಿರದಲ್ಲಿ ಶ್ರೀ ರಘುವೀರ ತೀರ್ಥರ ಆರಾಧನೆ ಹಾಗೂ ಶ್ರೀ ಸಂಕರ್ಷಣ ಒಡೆಯರ ಸ್ಮರಣೋತ್ಸವವನ್ನು ವೈಭವದಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಸೀತಾ ಲಕ್ಷ್ಮಣ ಹಾಗೂ ಹನುಮಂತ ದೇವರ ಸಹಿತ ಶ್ರೀ ವೈಕುಂಠ ರಾಮದೇವರಿಗೆ ಹಾಗೂ ಶ್ರೀ ಅಕ್ಷೋಭ್ಯ ತೀರ್ಥರ, ಶ್ರೀ ತ್ರೈಲೋಕ್ಯ ಭೂಷಣ ತೀರ್ಥರ, ಶ್ರೀ ರಘುವೀರ ತೀರ್ಥರ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆಯನ್ನು ನೆರವೇರಿಸಿ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ವಿಪ್ರರು ಗುರುಗಳ ಚರಮ ಶ್ಲೋಕದ ಅಷ್ಟೋತ್ತರ ಶತಪಾರಾಯಣವನ್ನು ನೆರವೇರಿಸಿದರು. ನಂತರ ವಿದ್ವಾಂಸರಾದ ಪಂಡಿತ ವಾಮನಾಚಾರ್ಯ ತಡಸ, ಪಂಡಿತ ವಾದಿರಾಜಾಚಾರ್ಯ ಹುಯಿಲಗೋಳ ಹಾಗೂ ಪಂಡಿತ ವಾಗೀಶ ಆಚಾರ್ಯ ರಾಜಪುರೋಹಿತ ಇವರಿಂದ ಗುರುಸ್ಮರಣೆ ಉಪನ್ಯಾಸ ಜರುಗಿತು. ನಂತರ ಉತ್ಸವ ಮೂರ್ತಿಗಳು ಹಾಗೂ ಗ್ರಂಥಗಳನ್ನು ಪಲ್ಲಕ್ಕಿಯಲ್ಲಿರಿಸಿ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಯಿತು. ಅಬಾಲವೃದ್ಧರಾಗಿ ಭಕ್ತರು ಗಾನ ನರ್ತನ ಸೇವೆಯನ್ನು ಸಲ್ಲಿಸಿದರು. ಹಸ್ತೋದಕ, ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ತೀರ್ಥಪ್ರಸಾದ ವಿತರಣೆಯೊಂದಿಗೆ ಆರಾಧನೆ ಕಾರ್ಯಕ್ರಮಗಳು ಸಂಪನ್ನವಾದವು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாத்தி நீராடினார் தீங்கின்றி நாடெல்லாம் திங்கள் மும்மாரி பெய்து ಧನುರ್ಮಾಸೋತ್ಸವ ತಿರುಪಾವೈ ಡಿಸೆಂಬರ್ 17ನೇ ತಾರೀಕಿನಿಂದ ಜನವರಿ 14ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ತಿರುಮಲ ದೊಡ್ಡ ಜಿಯರ್ ಮಠದಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷ ಶಿಕ್ಷಣ ಉಡುಪಿ ಇವರ ಆಶ್ರಯದಲ್ಲಿ ಕಿಶೋರ ಯಕ್ಷಗಾನ ಸಂಭ್ರಮ 2023 ಅನಂತೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ರುಕ್ಮಿಣಿ ಸ್ವಯಂವರ ಯಕ್ಷಗಾನ ಪ್ರದರ್ಶನಗೊಂಡಿತು. ಐವತ್ತಾರು ದೇಶದಳು ಭಾಗೀರಥಿಯ ದಡನೆಯೇ
ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಸಂಗೀತ ಕಲಾನಿಧಿಯಲ್ಲಿ ಶ್ರೀ ವಾಸುದೇವಾಚಾರ್ಯ ಭವನದಲ್ಲಿ ಶ್ರೀ ನಾದಬ್ರಹ್ಮ ಸಂಗೀತ ಸಭಾಪತಿಯಿಂದ ಜರುಗುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಟ್ಟಾಭಿರಾಮ ಪಂಡಿತ್ರವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.